ಒಂದು ಕಾಲದಲ್ಲಿ ಟೀಕೆಗಳು ಸಾಮಾನ್ಯವಾಗಿ ಸಹಾಯ ಮಾಡುವುದಿಲ್ಲ ಎಂದು ಅರ್ಥಮಾಡಿಕೊಂಡ ಬುದ್ಧಿವಂತ ವ್ಯಕ್ತಿಯೊಬ್ಬರು ಇದ್ದರು. ಜನರು ಬದಲಾಗುವಂತೆ ಮಾಡುವ ಬದಲು ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅಗತ್ಯವಿರುವಂತೆ ರಕ್ಷಣಾತ್ಮಕ ಭಾವನೆಯನ್ನು ಉಂಟುಮಾಡುತ್ತದೆ. ಅವರು ಏನಾದರೂ ತಪ್ಪು ಮಾಡುತ್ತಿದ್ದಾರೆಂದು ಯಾರಿಗಾದರೂ ಹೇಳಲು ಪ್ರಯತ್ನಿಸುವುದನ್ನು ಕಲ್ಪಿಸಿಕೊಳ್ಳಿ ಮತ್ತು ಕೇಳುವ ಬದಲು ಅವರು ತಮ್ಮ ಕಾರ್ಯಗಳನ್ನು ಸಮರ್ಥಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಒಬ್ಬ ವ್ಯಕ್ತಿಯನ್ನು ಬೆಟ್ಟದ ಮೇಲೆ ತಳ್ಳಲು ಪ್ರಯತ್ನಿಸುವಂತಿದೆ, ಅದು ಅವರಿಗೆ ಹಿಂತಿರುಗಲು ಮಾತ್ರ. ಜನರು ಪ್ರಾಣಿಗಳಿಗಿಂತ ಭಿನ್ನವಾಗಿ ಪ್ರಾಮುಖ್ಯತೆಯನ್ನು ಅನುಭವಿಸುವ ಆಳವಾದ ಬಯಕೆಯನ್ನು ಹೊಂದಿರುತ್ತಾರೆ. ನಾವೆಲ್ಲರೂ ಜಗತ್ತಿನಲ್ಲಿ ಮುಖ್ಯವಾದಂತೆ ವಿಶೇಷತೆಯನ್ನು ಅನುಭವಿಸಲು ಬಯಸುತ್ತೇವೆ. ಇದೇ ನಮ್ಮನ್ನು ಮನುಷ್ಯರನ್ನಾಗಿಸುವುದು. ಓ ಲಿವಿಂಗ್ಸ್ಟನ್ ಲಾರ್ನೆಟ್ ಎಂಬ ವ್ಯಕ್ತಿಯ ಕಥೆಯಿದೆ. ಅವನು ತನ್ನ ಮಗನಿಗೆ ಪತ್ರ ಬರೆದನು, ಇತರರನ್ನು ದಯೆ ಮತ್ತು ಗೌರವದಿಂದ ಹೇಗೆ ನಡೆಸಿಕೊಳ್ಳಬೇಕೆಂದು ತೋರಿಸುತ್ತಾನೆ. ಪ್ರಸಿದ್ಧ ಉದ್ಯಮಿ ಚಾರ್ಲ್ಸ್ ಶ್ವಾಬ್ ಯಶಸ್ಸಿಗೆ ವಿಭಿನ್ನ ಮಾರ್ಗವನ್ನು ತೆಗೆದುಕೊಂಡರು. ತಪ್ಪುಗಳನ್ನು ಸೂಚಿಸುವ ಬದಲು ಅವನು ತನ್ನ ಕೆಲಸಗಾರರನ್ನು ಖಾಸಗಿಯಾಗಿ ಮತ್ತು ಇತರರ ಮುಂದೆ ಹೊಗಳುತ್ತಾನೆ, ಅವರ ಉತ್ಸಾಹವನ್ನು ಹೆಚ್ಚಿಸುತ್ತಾನೆ ಮತ್ತು ಅವರನ್ನು ಮೌಲ್ಯಯುತವೆಂದು ಭಾವಿಸುತ್ತಾನೆ. ಮತ್ತೊಬ್ಬ ಯಶಸ್ವಿ ಉದ್ಯಮಿ ಆಂಡ್ರಿಯೂ ಕಾರ್ನೆಗೀ ಕೂಡ ಹೊಗಳಿಕೆಯ ಶಕ್ತಿಯನ್ನು ತಿಳಿದಿದ್ದರು. ರಾಜರು ಕೂಡ ಇತರರಿಗೆ ಒಳ್ಳೆಯದನ್ನು ಮಾಡುವುದರ ಮಹತ್ವವನ್ನು ಅರ್ಥಮಾಡಿಕೊಂಡರು. ಇಂಗ್ಲೆಂಡಿನ ಕಿಂಗ್ ಜಾರ್ಜ್ ಜನರನ್ನು ಗೌರವದಿಂದ ಹೇಗೆ ನಡೆಸಿಕೊಳ್ಳಬೇಕೆಂದು ತನ್ನನ್ನು ನೆನಪಿಸಿಕೊಳ್ಳಲು ತನ್ನ ಅರಮನೆಯಲ್ಲಿ ಬುದ್ಧಿವಂತ ಮಾತುಗಳನ್ನು ನೇತುಹಾಕಿದ್ದಾನೆ. ಉದಾಹರಣೆಗೆ, ಯಾರನ್ನಾದರೂ ಟೀಕಿಸುವ ಬದಲು ಈ ವ್ಯಕ್ತಿಗೆ ಏನು ಬೇಕು ಮತ್ತು ನೀವು ಅವರಿಗೆ ಹೇಗೆ ಸಹಾಯ ಮಾಡಬಹುದು ಎಂಬುದರ ಕುರಿತು ಯೋಚಿಸಿ. ಇದು ನಿಮಗೆ ಬೇಕಾದುದನ್ನು ಅಲ್ಲ, ಆದರೆ ಇತರರು ಏನು ಬಯಸುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು. ಕೆಲವೊಮ್ಮೆ ನಗು ಅದ್ಭುತಗಳನ್ನು ಮಾಡಬಹುದು. ನೀವು ನಗುತ್ತಿರುವಾಗ ಅದು ನಿಮಗೆ ಒಳ್ಳೆಯದನ್ನು ನೀಡುವುದಿಲ್ಲ, ಇದು ನಿಮ್ಮ ಸುತ್ತಲಿರುವವರ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ನೀವು ಕಿರುನಗೆಗೆ ಕಾರಣವನ್ನು ಹೊಂದಿರಬೇಕಾಗಿಲ್ಲ, ಆದರೆ ನೀವು ಹಾಗೆ ಮಾಡಿದಾಗ ಅದು ನಿಮಗೆ ಇತರರೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ ಮತ್ತು ಅವರಿಗೂ ಸಂತೋಷವನ್ನು ನೀಡುತ್ತದೆ. ಹಾರ್ವರ್ಡ್ ಅಧ್ಯಕ್ಷರು ಒಮ್ಮೆ ಅವರು ಮಾತನಾಡುವಾಗ ಅವರಿಗೆ ಸಂಪೂರ್ಣ ಗಮನವನ್ನು ನೀಡುವುದು ಅವರಿಗೆ ಗೌರವವನ್ನು ತೋರಿಸಲು ಉತ್ತಮ ಮಾರ್ಗಗಳಲ್ಲಿ ಒಂದಾಗಿದೆ ಎಂದು ಹೇಳಿದರು. ಇದು ಒಂದು ಸಣ್ಣ ಗೆಸ್ಚರ್, ಆದರೆ ಇದು ದೊಡ್ಡ ಪರಿಣಾಮವನ್ನು ಬೀರುತ್ತದೆ. ನೀವು ಯಾರೊಂದಿಗಾದರೂ ಮಾತನಾಡುವಾಗ ಅವರ ಆಸಕ್ತಿಗಳ ಬಗ್ಗೆ ಮೊದಲು ಯೋಚಿಸಿ. ಅವರಿಗೆ ಮುಖ್ಯವಾದುದನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನಿಮ್ಮಿಬ್ಬರಿಗೂ ಪ್ರಯೋಜನವಾಗುವ ರೀತಿಯಲ್ಲಿ ನೀವು ಸಂವಹನ ಮಾಡಲು ಸಾಧ್ಯವಾಗುತ್ತದೆ. ಮತ್ತು ನೆನಪಿಡಿ, ಪ್ರತಿಯೊಬ್ಬರೂ ತಾವು ಮುಖ್ಯವೆಂದು ಭಾವಿಸುತ್ತಾರೆ. ಜನರು ಸಾಮಾನ್ಯವಾಗಿ ತಮ್ಮ ಅಹಂಕಾರವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಾರೆ, ಅವರು ಹಾಗೆ ಮಾಡಲು ಉತ್ತಮ ಕಾರಣವಿಲ್ಲದಿದ್ದರೂ ಸಹ. ನಮ್ಮಲ್ಲಿ ಹೆಚ್ಚಿನವರು ತರ್ಕವನ್ನು ಆಧರಿಸಿಲ್ಲದಿದ್ದರೂ ಸಹ ನಾವು ಹಿಡಿದಿಟ್ಟುಕೊಳ್ಳುವ ಬಲವಾದ ನಂಬಿಕೆಗಳನ್ನು ಹೊಂದಿದ್ದೇವೆ. ನಾವು ತಪ್ಪಾಗಿದ್ದರೆ ನಾವು ಅದನ್ನು ನಮಗೆ ಒಪ್ಪಿಕೊಳ್ಳಬಹುದು, ಆದರೆ ಯಾವಾಗಲೂ ಇತರರಿಗೆ ಅಲ್ಲ. ಪ್ರಾಚೀನ ಗ್ರೀಕ್ ಕಥೆಗಾರ ಈಸೋಪನು ನಮ್ಮ ಆಲೋಚನೆಗಳನ್ನು ಇತರರ ಮೇಲೆ ತಳ್ಳದಂತೆ ನಮಗೆ ಕಲಿಸಿದನು. ನಿಮ್ಮೊಂದಿಗೆ ಒಪ್ಪುವಂತೆ ಜನರನ್ನು ಒತ್ತಾಯಿಸುವ ಬದಲು ಅವರ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಎಂದು ಅವರು ಹೇಳಿದರು. ಇದು ದೂಷಿಸುವುದು ಅಥವಾ ಟೀಕಿಸುವುದು ಅಲ್ಲ, ಆದರೆ ಸಾಮಾನ್ಯ ನೆಲೆಯನ್ನು ಕಂಡುಹಿಡಿಯುವುದು. ಈ ಕಲ್ಪನೆಯು ಮಕ್ಕಳೊಂದಿಗೆ ಸಹ ಕಾರ್ಯನಿರ್ವಹಿಸುತ್ತದೆ. ಅವರನ್ನು ನೇರವಾಗಿ ಟೀಕಿಸುವ ಬದಲು ಏನನ್ನಾದರೂ ಮಾಡಲು ಸಕಾರಾತ್ಮಕ ಮಾರ್ಗವನ್ನು ತೋರಿಸಿ ಮತ್ತು ಅವರ ಸಣ್ಣ ಸುಧಾರಣೆಗಳನ್ನು ಪ್ರಶಂಸಿಸಿ. ಈ ವಿಧಾನವು ನಾಯಕತ್ವದಲ್ಲಿಯೂ ಕಾರ್ಯನಿರ್ವಹಿಸುತ್ತದೆ. ಒಬ್ಬ ಮಹಾನ್ ನಾಯಕನು ಜನರನ್ನು ಅನುಸರಿಸಲು ಒತ್ತಾಯಿಸುವುದಿಲ್ಲ, ಅವರು ಉತ್ತಮ ಉದಾಹರಣೆಯನ್ನು ಹೊಂದಿಸುವ ಮೂಲಕ ಅವರನ್ನು ಬದಲಾಯಿಸಲು ಪ್ರೇರೇಪಿಸುತ್ತಾರೆ. ಈ ವಿಚಾರಗಳ ಬಗ್ಗೆ ಬರೆದ ಡೇಲ್ ಕಾರ್ನೆಗೀ ಅವರು ಬದುಕಿದ್ದರು. ಅವರು ವಿನಮ್ರ ಆರಂಭದೊಂದಿಗೆ ಬೇಕನ್ ಮತ್ತು ಸೋಪ್ ಮಾರಾಟವನ್ನು ಪ್ರಾರಂಭಿಸಿದರು. ಆದರೆ ಜನರು ಹೇಗೆ ಕೆಲಸ ಮಾಡುತ್ತಾರೆ ಎಂಬುದರ ಬಗ್ಗೆ ಅವರ ತಿಳುವಳಿಕೆಯೊಂದಿಗೆ ಅವರು ಹೆಣಗಾಡುತ್ತಿರುವ ಮಾರಾಟ ಪ್ರದೇಶವನ್ನು ತಮ್ಮ ಕಂಪನಿಯಲ್ಲಿ ಅತ್ಯುತ್ತಮವಾಗಿ ಪರಿವರ್ತಿಸಿದರು. ಅವರ ರಹಸ್ಯ ಸರಳವಾಗಿತ್ತು, ಅವರು ಟೀಕೆಗೆ ಬದಲಾಗಿ ಹೊಗಳಿಕೆ, ದಯೆ ಮತ್ತು ತಿಳುವಳಿಕೆಯನ್ನು ಬಳಸಿದರು. ಆದ್ದರಿಂದ ಇಲ್ಲಿರುವ ಪಾಠವು ಸ್ಪಷ್ಟವಾಗಿದೆ. ಇತರರನ್ನು ಪ್ರೋತ್ಸಾಹಿಸುವ ಮೂಲಕ, ಅವರ ಪ್ರಯತ್ನಗಳನ್ನು ಶ್ಲಾಘಿಸುವ ಮೂಲಕ ಮತ್ತು ಅವರ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನಾವೆಲ್ಲರೂ ಜನರು ತಮ್ಮ ಅತ್ಯುತ್ತಮವಾದದನ್ನು ಮಾಡಲು ಮೌಲ್ಯಯುತ ಮತ್ತು ಪ್ರೇರಣೆಯನ್ನು ಅನುಭವಿಸುವ ಜಗತ್ತನ್ನು ರಚಿಸಬಹುದು. ಮತ್ತು ಇದು ಸಕಾರಾತ್ಮಕ ನಾಯಕತ್ವ ಮತ್ತು ಸಂಪರ್ಕದ ನಿಜವಾದ ಶಕ್ತಿ.